ಮತ್ತೆ ಬೀದಿಗಿಳಿದಿದ್ದಾರೆ ಆಶಾ ಕಾರ್ಯಕರ್ತರು. ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ. ನಿಗದಿಯಾಗಿರುವಂತಹ ಭತ್ಯೆಯ ಜೊತೆಗೆ ಪ್ರೋತ್ಸಾಹ ಧನವನ್ನು ಕೊಡಬೇಕು ಅಂತ ಹೇಳಿ ಆಶಾ ಕಾರ್ಯಕರ್ತೆಯರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಿಬಿಎಂಪಿ ವಿರುದ್ಧ ಆಶಾ ನೌಕರರು ಮಾಡ್ತಿರುವಂತಹ ಪ್ರತಿಭಟನೆ ಇದು. ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ನಡೀತಾ ಇದೆ. ಈ ಒಂದು ಸಮೀಕ್ಷೆಯನ್ನ ಆಶಾ ನೌಕರರು ಮಾಡ್ತಾ ಇದ್ದಾರೆ. ಆದರೆ ಸಮೀಕ್ಷೆ ನಿಗದಿಯಾಗಿರುವ ಭತ್ಯೆಯನ್ನ ಬಿಬಿಎಂಪಿ ನೀಡ್ತಾ ಇಲ್ಲ. ಏನು ಭತ್ಯೆ ಕೊಟ್ಟಿದ್ದೀರಿ, ನಿಗದಿ ಮಾಡಿದ್ದೀರಿ, ಅದನ್ನು ಕೊಡಿ ಅಂತ ಹೇಳಿ ಆಶಾ ಕಾರ್ಯಕರ್ತೆಯರು ಪ್ರತಿಭಟನೆ ಹಾದಿ ಹಿಡಿದಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸಿ ಮಾಡ್ತಾ ಇರುವಂತಹ ಹೋರಾಟ ಇದು. ಆಶಾ ಅಂಗನವಾಡಿ ಕಾರ್ಯಕರ್ತರ ಹೋರಾಟಕ್ಕೆ ಅಂತ್ಯ ಅನ್ನೋದೇ ಇಲ್ಲ. ಒಂದಲ್ಲ ಒಂದು ಬಾರಿ ಈ ರೀತಿಯ ಕಾರ್ಯಕರ್ತೆಯರು ಬೀದಿಗಿಳಿದು ಹೋರಾಟ ಮಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. ಸದ್ಯ ಬಿಬಿಎಂಪಿಯಿಂದ ನಿಗದಿಯಾಗಿರುವಂಥ ಭತ್ಯೆ ಬರ್ತಿಲ್ಲ ಅಂತ ಹೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಿಗದಿಯಾಗಿರುವಂಥ ಭತ್ಯೆಯ ಜೊತೆಗೆ ಪ್ರೋತ್ಸಾಹಧನ ಕೊಡಬೇಕು. ನೋಡಿ, ಈಗಾಗಲೇ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ ನಡೀತಾ ಇದೆಯಲ್ಲ, ಅದರಲ್ಲಿ ಕೆಲಸನ ಆಶಾ ಕಾರ್ಯಕರ್ತರು ಕೂಡ ಮಾಡ್ತಿದ್ದಾರೆ. ಆ ನೌಕರರಿಗೆ ನಿಗದಿಯಾಗಿರುವಂಥ ಭತ್ಯೆ ಕೊಡಬೇಕಲ್ಲ, ಯಾಕೆ ಕೊಡ್ತಿಲ್ಲ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಹಾಗಾದರೆ ಸರ್ಕಾರ ಯಾವ ರೀತಿ ಕೊಡುತ್ತೆ ನೋಡಬೇಕು. ಕರ್ನಾಟಕ ಸಂಯುಕ್ತ ಆಶಾ ನೌಕರರ ಸಂಘಟನೆಯಿಂದ ಈ ಪ್ರತಿಭಟನೆ ನಡೆದಿದೆ. ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ? ಬೇಕೇ ಬೇಕು.